ಶುಭೋದಯ ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ದೀಪಾವಳಿ ಹಬ್ಬನ ಫುಲ್ ಪಟಾಕ್ಷಿ ಗಿಟಾಕ್ಷಿ ಹಾರಿಸಿ ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿರ್ತೀರಿ. ಸೊ ಎಲ್ಲರೂ ಬಿ ಸೇಫ್, ಹಂಗೆ ಎಲ್ಲರಿಗೂ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಈ ದೀಪಾವಳಿ ದಿವಸ ನನ್ಗ ಒಂದು ಕತೆ ಹೇಳ್ಬೇಕು ಅಂತ ಇಷ್ಟ ಆಗ್ಲಿಕ್ಕತ್ತದ, ಕತೆ ಹೇಳ್ಬೇಕು ಅಂತ ಅನಿಸ್ಲಿಕ್ಕತ್ತದ. ಆ ಕಥೆ ಯಾವ ತರ ಅಂದ್ರೆ, ಈಗ ನೀವು ಸುಧಾಮೂರ್ತಿಯವರ ಸಾಮಾನ್ಯರಲ್ಲಿ ಅಸಾಮಾನ್ಯರು ಎಂಬ ಪುಸ್ತಕ ಅದ. ಅಂದ್ರೆ ಅವ್ರ ಸುತ್ತಮುತ್ತಲ ಇರೋ ಸಾಮಾನ್ಯರಲ್ಲಿ ಅಸಾಮಾನ್ಯವಾದ ಗುಣಗಳನ್ನ ತೆಗೆದು ಸಾಮಾನ್ಯ ವ್ಯಕ್ತಿಗಳ ಕಥೆಗಳನ್ನ ಬರೆದಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಪ್ರತಿಯೊಂದು ಕಥೆನು ನಮ್ಮ ಮನಸ್ಸು ಮುಟ್ಟತವ. ಹಂಗೆ ಅಲ್ಲಿ ಪ್ರತಿ ಸಾಮಾನ್ಯರಲ್ಲೂ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತಲು ಯಾರೋ ಇದಾರಪ್ಪ ಅನ್ನೋಷ್ಟು ಮನಸ್ಸು ಮುಟ್ಟುವಂತ ಕಥೆಗಳು. ಹಂಗೆ ನಾವು ನಮ್ಮ ಸುತ್ತಮುತ್ತಲೂ ಎಷ್ಟೋ ಜನ ಸಾಮಾನ್ಯರಲ್ಲಿ ಅಸಾಮಾನ್ಯ ಸ್ವಭಾವಗಳುಳ್ಳಂತ ಅಸಾಮಾನ್ಯರು ಇರ್ತಾರೆ. ನಾನ್ ಹೇಳಕ್ ಹೊರಟಿರೋದು ನಮ್ಮ ಅಮ್ಮನ ತಮ್ಮನಾದ ರಮೇಶ್ ಜೋಶಿ ಅಂದ್ರೆ ನನ್ನ ರಾಮು ಮಾಮನ ಕಥೆ. ನನ್ನ ರಾಮು ಮಾಮ ದೀಪಾವಳಿಯ ನರಕ ಚತುರ್ದಶಿ ದಿವಸ ನಮ್ಮೆಲ್ಲರಿಂದ ಕಣ್ಮರೆಯಾದಂತ ದಿನ. ಆಕ್ಚುಲಿ ಇವತ್ತು ಒಂದು ಬೇಸರವಾದ ದಿನ, ಆದ್ರೂ ನಾವು ಖುಷಿಯಿಂದ ಆಚರಿಸ್ತೀವಿ. ಯಾಕಂದ್ರೆ ನಮ್ ರಾಮು ಮಾಮಗೆ ಈ ದೀಪಾವಳಿ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟವಾದಂತ ಹಬ್ಬ. ಇಡೀ ಊರೇ ಸದ್ದು ಮಾಡೋಷ್ಟು ಪಟಾಕ್ಷಿ ಹಾರಿಸಿ ಸೆಲೆಬ್ರೇಟ್ ಮಾಡ್ತಿದ್ದ. ಆ ಊರಲ್ಲಿರೋ ತನ್ನ ಎಲ್ಲಾ ರಿಲೇಷನ್ಸ್ ಅನ್ನು ಕರೆದು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಿದ್ರು ನಮ್ ರಾಮು ಮಾಮ. ಆ ರಾಮು ಮಾಮ ಕೇವಲ ನಮ್ ರಿಲೇಷನ್ಗೆ ನಮಗ್ ಬೇಕಾದವ್ರು ಮಾತ್ರ ಅಲ್ಲ, ತಾನು ನೆಲೆಸಿರುವಂತ ಲಿಂಗಸ್ಕೂರು, ರಾಯಚೂರು ಡಿಸ್ಟಿಕ್ ಲಿಂಗಸ್ಕೂರು ತಾಲೂಕ್ನಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಂತ ವ್ಯಕ್ತಿ. ಕಡುಬಡತನದಲ್ಲಿ ಬಂದು ಜಸ್ಟ್ 170 rupeesಗೆ ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಜಾಬಿಗೆ ಸೇರಿ ತನ್ನ ಲೈಫ್ ಅನ್ನ ಸ್ಟಾರ್ಟ್ ಮಾಡ್ತಾನ. ಆ ಲೈಫ್ ಅನ್ನ ಸ್ಟಾರ್ಟ್ ಮಾಡಿ ಎಂಡ್ ಆಫ್ ದ ಡೇ ಆ ಪೆಟ್ರೋಲ್ ಬಂಕ್ ಜೊತೆ ಲಿಂಗಸೂರನ್ನೇ ಆಳುವಂತ ಮಹಾನ್ ವ್ಯಕ್ತಿ ಆಗ್ತಾನ. ಬರೀ ಮಹಾನ್ ವ್ಯಕ್ತಿ ಅಂದ್ರೆ ಸಾಲದು, ಪ್ರತಿಯೊಬ್ರು ಮನ್ಸಲ್ಲೂ ನೆಲೆಸಿರುವಂತ ವ್ಯಕ್ತಿ. ಆ ಪ್ರತಿಯೊಬ್ಬರಲ್ಲೂ ನೆಲೆಸಿರುವಂತ ವ್ಯಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಅವನು ತೀರ್ ಹೋದ ದಿನ ಪ್ರತಿಯೊಬ್ಬ ವ್ಯಕ್ತಿ ಮನೆಗೆ ಬಂದು ಯಾವ ರೀತಿ ಹತ್ರು ಅಂದ್ರೆ ಆ ದೃಶ್ಯ ನಮ್ಗೆ ಇನ್ನೂ ನೆನಪದ. ಯಾರಾದ್ರೂ ಬಂದು ಹೆಲ್ಪ್ ಕೇಳಿದ್ರೆ ಇಲ್ಲ ಅಂತ ಹೇಳ್ದೆ ಇರೋ ವ್ಯಕ್ತಿ. ಹಂಗೆ ಪ್ರತಿಯೊಬ್ರು ಆತನ ಹೆಸರನ್ನ ನೆನ್ಸ್ಕೋತಾರೆ ಅಂದ್ರೆ ಆತ ಏನೇನ್ ಮಾಡಿರ್ಲಿಕ್ಕಿಲ್ಲ ಆ ಊರಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ನ್ ತೀರ್ಕೊಂಡ ದಿನ ಆಕ್ಚುಲಿ ಯಾರಾದ್ರೂ ಪೊಲಿಟಿಷಿಯನ್ಸ್ ಹೋದಾಗ ಯಾವ ತರ ಜನಸಾಗರ ಸೇರುತ್ತೆ ನೋಡಿ, ಆ ತರ ಜನಸಾಗರ ಸೇರಿತ್ತು ನಮ್ ಲಿಂಗಸೂರಲ್ಲಿ. ಇಡೀ ಊರಿನ ತುಂಬಾ ಫ್ಲೆಕ್ಸ್ ಕೂಡ ಅಂಟಿಸಿದ್ರು. ಫ್ಲೆಕ್ಸ್ ಗಳೇ ಹೇಳ್ತಿತ್ತು ಅಥವಾ ಒಬ್ಬ ಅಸಾಮಾನ್ಯವಾದ ವ್ಯಕ್ತಿ ಆ ಲಿಂಗಸೂರಲ್ಲಿ ಅಂತ. ತನ್ನ ಹತ್ರ 1 ರೂಪಾಯಿ ಇದ್ರು ಸರಿ, 1000 ರೂಪಾಯಿ ಇದ್ರು ಸರಿ, 1 ಲಕ್ಷ ಇದ್ರು ಸರಿ, 1 ಕೋಟಿ ಇದ್ರು ಸರಿ, ರಾಯಲ್ ಆಗಿ ಬದುಕುವಂತ ವ್ಯಕ್ತಿ. ನನ್ನ ಹತ್ರ ಇಲ್ಲ ಅಂತ ತೋರ್ಸ್ಕೊಳ್ಳುವಂತ ವ್ಯಕ್ತಿನೇ ಇಲ್ಲ. 1 ರೂಪಾಯಿದಲ್ಲೂ ರಾಯಲ್ ಆಗಿ ಬದುಕ್ತಿದ್ದ, 1000 ರೂಪಾಯಿದಲ್ಲೂ ರಾಯಲ್ ಆಗಿ ಬದುಕ್ತಿದ್ದ. ಹಿಂಗೆ ಒಳ್ಳೆ ಹೆಸರು ಮಾಡ್ತಾ ಲಿಂಗಸೂರಿನ ತುಂಬಾ, ನನ್ಗ್ ರಾಮು ಮಾಮ ಆಗಿರ್ಬೋದು, ಆದ್ರೆ ಲಿಂಗಸೂರಿನ ತುಂಬಾ ಅವನ ಹೆಸರು ರಾಮಣ್ಣನೇ. ಪೆಟ್ರೋಲ್ ಬಂಕಿಗೂ ಸಹ ರಾಮಣ್ಣನ್ ಪೆಟ್ರೋಲ್ ಬಂಕ್ ಅಂತಾನೆ ಕರಿತಿದ್ರು. ಇವಾಗ್ಲೂ ಅಷ್ಟೇ, ಅವನ್ ಇಲ್ಲ ಅಂದ್ರು ಆ ಪೆಟ್ರೋಲ್ ಬಂಕಿಗೆ ರಾಮಣ್ಣನ್ ಪೆಟ್ರೋಲ್ ಬಂಕ್ ಬಂತು ಅಂತಾನೆ ಹೇಳ್ತಾರೆ ಎಲ್ಲರೂ. ಅಷ್ಟು ಹೆಸರು. ಅವನ್ ಕಣ್ಮರೆಯಾದ್ರೂ ಆ ಲಿಂಗಸೂರಲ್ಲಿ ಅವನ ಹೆಸರು ಮಾತ್ರ ಯಾವತ್ತೂ ಮರೆಯಾಗಿಲ್ಲ. ಏನೋ ಗೊತ್ತಿಲ್ಲ, ಎಲ್ಲ ಆಸ್ತಿ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ತನ್ನ ರಿಲೇಷನ್ಸ್ ಜೊತೆ ಪ್ರತಿಯೊಬ್ರ ಜೊತೆ ವಿಜೃಂಭಣೆಯಿಂದ ಜೀವನ ಮಾಡ್ಬೇಕಾದ್ರೆ ಅವನಿಗೆ ಕೆಟ್ಟ ದಿನಗಳ ಆವರಿಸ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತ. ಕುಗ್ಗುತ್ತಾ ಹೋಗ್ತಾನ, ಎಲ್ಲ ಕಳ್ಕೋತಾ ಹೋಗ್ತಾನ. ಏನಾಯ್ತು ಅಂತ ಯಾರ ಹತ್ರನೂ ಹೇಳಂಗಿಲ್ಲ. ತುಂಬಾ ನೋವಲ್ಲಿ ಇರ್ತಾನ. ಹಂಗೆ ಕೊನೆಯಲ್ಲಿ ಎಲ್ಲಾರ್ಗು ಗೊತ್ತಾಗ್ತದೆ ಏನೋ ನೋವಾಗ್ಯದ, ಏನೋ ಬಹಳ ಮನ್ಸಿಗೆ ಹಚ್ಕೊಂಡಾನಿತ ಅಂತ ಹೇಳಿ ಅಂತ ಏನಾದ್ರೂ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಕೈ ತಪ್ಪಿ ಹೋಗ್ಬಿಟ್ಟ. ಆತನ ಬಳಗ ಪೂರ್ತಿ ಆತನ್ನ ಉಳಿಸ್ಕೋಬೇಕಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಯಾಕೋ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಟ. ನಮ್ಮ ಮಾಮಿಗಾಯ್ತು, ಅವನ್ ಮಕ್ಕಳಿಗಾಯ್ತು. ಇವತ್ತು ಮರೆಯಲಾಗದಂತ ದಿನ. ಯಾಕಂದ್ರೆ ಅಷ್ಟು ಹೆಸರು ಮಾಡಿದಂತಹ ವ್ಯಕ್ತಿ ಇವತ್ತಿಲ್ಲ ಅಂದ್ರೆ ಯಾರಿಗ್ ದುಃಖ ಆಗಲ್ಲ ಹೇಳಿ. ಆತನಲ್ಲಿರೋ ಒಂದು ಅಸಾಮಾನ್ಯವಾದ ಸ್ವಭಾವ, ಊರಿಗೆ ಉಪಕಾರ ಮಾಡುವಂತ ಸ್ವಭಾವ. ಇವ್ರಿಗೆ ಊಟಕ್ಕಿಲ್ಲ ಅಂತ ಹೇಳುವಂತ ವ್ಯಕ್ತಿನೇ ಅಲ್ಲ. ಸಾಲ ಮಾಡಿ ಆದ್ರೂ ಹೊಟ್ಟೆ
ತುಂಬಿಸ್ತಿದ್ದ ಇನ್ನೊಬ್ರದ್ದು. ಅಂದ್ರೆ ಮಂದಿನ ನೋಡಿದ್ರೆ ಅಷ್ಟು ಕರಗುವಂತ ವ್ಯಕ್ತಿ, ಯಾರೇ ಹೆಲ್ಪ್ ಕೇಳಿ ಅಷ್ಟೊಂದು ಹೆಲ್ಪ್ ಮಾಡುವಂತ ವ್ಯಕ್ತಿ. ಆತ ಮಾಡಿದ ಒಳ್ಳೆ ಕೆಲ್ಸಗಳು ಇವತ್ತು ಅವನ ಮಕ್ಕಳನ್ನ ಎಷ್ಟು ಎತ್ತರ ಮಟ್ಟಕ್ಕೆ ಏರ್ಸಿದೆ ಅಂದ್ರೆ, ಬಟ್ ನೋಡ್ಲಿಕ್ಕೆ ಆತ ಇಲ್ಲ, ಬಟ್ ಮೇಲಿಂದ ನೋಡ್ತಿರ್ತಾನ ಡೆಫಿನೆಟ್ಲಿ. ಆತ ಹೋದ್ಮೇಲೆ 2 ವರ್ಷ ತುಂಬಾನೇ ಕಷ್ಟ ಇತ್ತು, ಇಲ್ಲ ಅಂತಿಲ್ಲ. ಆತ ಇಲ್ದೇ ಇದ್ದಾಗ ಆತನ ಕುಟುಂಬವನ್ನ ಕಷ್ಟನೇ ಇಲ್ದೇ ಇರೋ ತರ ನೋಡ್ಕೊಂಡಿರೋದು ನಮ್ಮ ರಾಮು ಮಾಮನ ಪ್ರೀತಿಯ ಈ ಬಳಗ, ಈ ದೊಡ್ಡ ಬಳಗ. ಅದರ ಜೊತೆಗೆ ಆತ ಮಾಡಿದ ಒಳ್ಳೆ ಕೆಲ್ಸಗಳು ಇವತ್ತು ಅವನ ಮಕ್ಕಳನ್ನ ಎಷ್ಟು ಎತ್ತರ ಮಟ್ಟಕ್ಕೆ ಏರ್ಸಿದೆ ಅಂದ್ರೆ, ಬಟ್ ನೋಡ್ಲಿಕ್ಕೆ ಆತ ಇಲ್ಲ, ಬಟ್ ಮೇಲಿಂದ ನೋಡ್ತಿರ್ತಾನ. ಆಮೇಲೆ ಆ ಮಕ್ಕಳ ತಾಯಿನ, ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳುವಂತ ಸ್ಥಿತಿಗೆ ಆ ಮಕ್ಕಳನ್ನ ದೇವ್ರು ತಂದ್ಬಿಟ್ಟ. ನಮಗೂ ಎಲ್ಲರಿಗೂ ಅಚ್ಚುಮೆಚ್ಚದಂತ ರಾಮಮ್ಮ. ಈ ರಾಮು ಮಾಮನ ಸಾಧ್ಯನೇ ಇಲ್ಲ ಮರಿಲಿಕ್ಕೆ. ನಾನು ಅಷ್ಟೊಂದು ದಿನಗಳನ್ನ ಆತನ ಜೊತೆ ಕಳೆದಿದ್ ನೆನಪು ನನ್ಗ. ನಾವು ಬೇರೆ ಅಲ್ಲ, ಅವನ್ ಮಕ್ಳು ಬೇರೆ ಅಲ್ಲ ಅನ್ನೋಷ್ಟು ಒಳ್ಳೆ ಸ್ವಭಾವ ಆತಂದು. ನಿಜವಾಗ್ಲು ಅದನ್ನ ನೆನ್ಸ್ಕೊಳ್ದೆ ಇರೋ ದಿನ ಇಲ್ಲ. ಅದ್ರಲ್ಲಿ ಇವತ್ತು ನರಕ ಚತುರ್ದಶಿ, ಅವನಿಗೆ ಪ್ರಿಯವಾದ ಹಬ್ಬ ಅಲ್ಲ, ಇವತ್ತು ಹೋದಿದ್ದಂತರೂ ತುಂಬಾನೇ ದುಃಖವಾದ ವಿಷಯ. ಬಟ್ ಇರ್ಲಿ, ಮೇಲಿಂದ ನೋಡಿ ನಾವೆಲ್ಲ ದೀಪಾವಳಿ ಹಬ್ಬನ ಆಚರಿಸ್ತಿರೋದನ್ನ ನೋಡಿ ಖುಷಿ ಪಡ್ತಾನ ಅನ್ನೋದೊಂದೇ ನಮಗ್ ಸಂತೋಷ. ನಿಮ್ಗೆ ಈ ಸಾಮಾನ್ಯ ವ್ಯಕ್ತಿಯ ಸಾಮಾನ್ಯವಾದ ಸ್ವಭಾವ ನಿಮ್ಗೂ ಇಷ್ಟ ಆಯ್ತು ಅನ್ಕೋತೀನಿ. ನಿಮ್ ಸುತ್ತಮುತ್ತಲಲ್ಲೂ ಎಷ್ಟೋ ಜನ ಇದೇ ತರ ಇರ್ತಾರ. ನಮ್ಮ ಪ್ರೀತಿಯ ರಾಮು ಮಾಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒನ್ಸ್ ಅಗೇನ್ ಶುಭ ದೀಪಾವಳಿ.